ಫ್ರಾನ್ಸ್ ಅಮೆರಿಕ ಜೊತೆಗೆ ಒಟ್ಟಿಗೆ ಯುದ್ಧ ಮಾಡೋಕ್ಕೂ ಬರಲಿಲ್ಲ, ನಿರಾಕರಿಸಿತು. ಅದರ ಹಿಂದೆ ಇದೊಂದು ಲಾಜಿಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯುರೋಪಿಯನ್ ಒಕ್ಕೂಟವನ್ನ ಇರಾನ್ ಕೆಣಕಿದೆ. ಇದರ ಬೆನ್ನಲ್ಲೇ ನೀವು ಇತರರಿಗೆ ಉಪನ್ಯಾಸವನ್ನು ಕೊಡ್ತೀರಿ, ಉಪದೇಶ ಮಾಡ್ತೀರಿ, ನೀವು ಲೆಕ್ಚರ್ ಚೆನ್ನಾಗಿದೆ ನಿಮ್ಮದು, ಮೊದಲು ನಿಮ್ಮ ಧರ್ಮೋಪದೇಶವನ್ನು ಬಿಡಿ. ಇದೇನಕ್ಕೆ ಹೇಳಿದ್ರು ಅಂದರೆ, ಮೊನ್ನೆ ಹಾರ್ಮುಜ್ ಜಲಸಂಧಿ ಅನ್ನೋದು ಇಂಟರ್ನ್ಯಾಷನಲ್ ಜಲಮಾರ್ಗ, ಅಲ್ಲಿ ಯಾರೂ ಕೂಡ ಯಾರಿಗೂ ಶುಲ್ಕ ವಿಧಿಸಕ್ಕೆ ಬರಲ್ಲ ಅಂತ ಯುರೋಪಿಯನ್ ಒಕ್ಕೂಟ ಹೇಳಿತ್ತು. ಅದಕ್ಕೆ ಇರಾನ್ ಈಗ ಟೀಕಿಸಿದೆ, ತರಾಟೆಗೆ ತೆಗೆದುಕೊಂಡಿದೆ. ನೀವು ನಮಗೆ ಉಪದೇಶ ಮಾಡೋದಕ್ಕಿಂತ ಅಮೆರಿಕ ಮತ್ತು ಇಸ್ರೇಲ್ಗೆ ಯಾಕೆ ಬುದ್ಧಿ ಮಾತು ಹೇಳಬಾರ್ದು ಅಂತ ಇರಾನ್ ತರಾಟೆಗೆ ತೆಗೆದುಕೊಂಡಿದೆ. ಇದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಸೀಕ್ರೆಟ್ ವ್ಯವಹಾರಗಳ ಬಗ್ಗೆ ಆರೋಪವನ್ನು ಮಾಡ್ತಾ ಇದೆ. ಬಟ್ ಇದೆಲ್ಲದರಿಂದ ಒಂದು ಸಾರಾಂಶ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ಅಮೆರಿಕ ಮತ್ತು ಇಸ್ರೇಲ್ ಐಸೋಲೇಟ್ ಆಗ್ತಾ ಇದೆ ಯುದ್ಧದಲ್ಲಿ. ಫಸ್ಟು ತಾವೇನು ದೈತ್ಯ ಶಕ್ತಿಗಳು ಅಂತ ಅಂದ್ಕೊಂಡಿದ್ರು, ಈಗ ಇವರಿಬ್ಬರನ್ನ ದೂರ ಇಟ್ಟು ಬೇರೆಯವ್ರು ಎಲ್ಲರೂ ವ್ಯವಹಾರ ಮಾಡೋದಕ್ಕೆ ಮುಂದಾದಂಗೆ ಕಾಣಿಸ್ತಾ ಇದೆ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ನಾವು ಸೇರಿಸ್ಬೋದು ಅಂತ ಹೇಳಿದ್ರೆ, ಅಮೇರಿಕಾದ ಒಬ್ಬರು ತುಂಬ ದೊಡ್ಡ ಪೊಸಿಷನಲ್ಲಿರುವಂತಹ ಮಾರ್ಕ್ ರುಬಿಯೋನೇ ಹೇಳಿದ್ರು, ಇನ್ನು ಮುಂದೆ ಅಮೇರಿಕಾ ಸ್ಯಾಂಕ್ಷನ್ಸ್ ಹಾಕ್ತೀವಿ ಅಂದ ತಕ್ಷಣ ಹೆದರೋ ರಾಷ್ಟ್ರಗಳು ಕಡಿಮೆ, ಇನ್ನೊಂದು 5 ವರ್ಷದಲ್ಲಿ ಈ ಸ್ಯಾಂಕ್ಷನ್ಗೆಲ್ಲ ಬೆಲೆನೇ ಕೊಡಲ್ಲ ಯಾವ ರಾಷ್ಟ್ರಗಳು ಅಂತ. ಯಾಕಂದರೆ ಡಾಲರ್ ಬಿಟ್ಟು ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡೋದಕ್ಕೆ ಅನೇಕ ರಾಷ್ಟ್ರಗಳು ಆಸಕ್ತಿಯನ್ನು ತೋರಿಸಿದೆ. ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ. ಡಾಲರ್ ಮೇಲೆ ಎಲ್ಲರೂ ಬಿಸ್ನೆಸ್ ಮಾಡ್ತಿದ್ದಾರೆ, ಹೀಗಾಗಿ ನಮ್ಮ ಹುಕುಮತ್ ನಡೆಯುತ್ತೆ, ನಾವು ಹೇಳ್ದಂಗೆ ಕೇಳ್ತಾರೆ ಇಡೀ ಜಗತ್ತು ಅಂತ ಅಮೇರಿಕ ಅಂದ್ಕೊಂಡಿತ್ತಲ್ಲ, ಅವ್ರಿಗೆ ಪಾಠ ಕಲಿಸೋದಕ್ಕೆ ಯುರೋಪಿಯನ್ ಒಕ್ಕೂಟ ಕೂಡ ನಿಧಾನಕ್ಕೆ ಯೋಚನೆ ಮಾಡ್ತಾ ಇದೆ. ನಿಧಾನಕ್ಕೆ ಡಾಲರ್ ಬಿಟ್ಟು ಸ್ಥಳೀಯ ಕರೆನ್ಸಿಗಳಲ್ಲಿ ಮಾಡೋದ್ರಿಂದ ಲಾಭ ಏನು ಅಂತ ಹೇಳಿ ಒಂದು ಪ್ರಪೋಸಲನ್ನು ಕೂಡ ಬ್ರಿಕ್ಸ್ ಸಮಿಟ್ನಲ್ಲಿ ಇತ್ತೀಚೆಗಷ್ಟೇ ತಂದಿದ್ರು. ಹೀಗಾಗಿ ಒಂದು ಚರ್ಚೆ ಅಂತೂ ಸದ್ಯಕ್ಕಂತೂ ಆಗ್ತಾ ಇದೆ.